ಕಥೆ ಶುರುವಾಗೋದು ಒಂದು ಕಾಡಿನಲ್ಲಿ. ಅಲ್ಲಿ ಮಂಟು ಅನ್ನೋ ಕ್ರೂರ ಬೇಟೆಗಾರನಿದ್ದ. ನೀಲು ಅನ್ನೋ ನೀಲಿ ಹಕ್ಕಿ ಅಪಾಯವನ್ನ ಗ್ರಹಿಸಿ ತನ್ನ ಗೆಳೆಯನಿಗೆ ಎಚ್ಚರಿಕೆ ಕೊಡುತ್ತೆ. ಆದ್ರೆ ಅಷ್ಟ್ರಲ್ಲಾಗ್ಲೇ ತುಂಬಾ ತಡವಾಗಿತ್ತು. ಆ ಪಾರಿವಾಳ ಒಂದು ಬಲೆಯಲ್ಲಿ ಸಿಕ್ಕಿಹಾಕೊಂಡಿತ್ತು. ಆದರೆ ನೀಲು ಧೈರ್ಯಗೆಡಲಿಲ್ಲ. ಅವಳ ತಲೆಯಲ್ಲಿ ಒಂದು ಭರ್ಜರಿ ಪ್ಲಾನ್ ರೆಡಿಯಾಗಿತ್ತು. ಆ ಮರದ ರಸ ಮಂಟುವಿನ ಕಣ್ಣಿಗೆ ಬಿದ್ದು ಅವನಿಗೆ ಉರಿ ಶುರುವಾಯ್ತು. ನೋವಿನಿಂದ ಚಡಪಡಿಸಿದ. ಈ ಅವಮಾನದಿಂದ ಮಂಟು ಕುದಿಯುತ್ತಿದ್ದ. ನೀಲು ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕು ಅಂತ ಶಪಥ ಮಾಡಿದ. ಅವನು ನೇರವಾಗಿ ತನ್ನ ಅಣ್ಣ ಭೋಲು ಮನೆಗೆ ಹೋದ. ಭೋಲು ಆಗಲೇ ಬೇಟೆ ಬಿಟ್ಟಿದ್ದ. ಮಂಟುವಿನ ಕುತಂತ್ರ ನೋಡಿ ಮಗುವಿನ ಬಳಿ ನೀಲುವನ್ನು ನೋಡಿದೆ. ಇದು ಹಕ್ಕಿ ಜ್ವರ ಅಂತ ಸುಳ್ಳು ಹೇಳಿದ. ಈ ಸುಳ್ಳನ್ನೇ ನಂಬಿದ ಭೋಲು ಕೋಪ ಮತ್ತೆ ದುಃಖದಿಂದ ಕುದಿಯಲು ಶುರುಮಾಡಿದ. ಸೇಡಿನ ಕಿಚ್ಚಿನಲ್ಲೇ ಭೋಲು ಕಾಡಿನಾದ್ಯಂತ ಬಲೆ ಬೀಸಿ ನೀಲುವಿನ ಎಲ್ಲಾ ಸ್ನೇಹಿತರನ್ನೂ ಹಿಡಿದುಬಿಟ್ಟ. ನೀಲು ವಾಪಸ್ ಬಂದಾಗ ಇಡೀ ಕಾಡೆ ಸ್ತಬ್ಧವಾಗಿತ್ತು. ಅವಳ ಸ್ನೇಹಿತರೆಲ್ಲ ಸೆರೆಯಾಗಿದ್ರು. ಮಗುವನ್ನು ನೋಡಿದಾಗ ನೀಲುಗೆ ಒಂದು ವಿಷಯ ಗಮನಕ್ಕೆ ಬಂತು. ಜವರದ ಜೊತೆಗೆ ಚರ್ಮ ಕೂಡ ಬಿಳಿಯಾಗಿತ್ತು. ಆವಾಗ್ಲೇ ನೀಲುಗೆ ಎಲ್ಲವೂ ಅರ್ಥವಾಯಿತು. ಒಂದು ವಿಷಕಾರಿ ಬಿಳಿ ಹೂವು, ಇನ್ನೊಂದು ಔಷಧೀಯ ಹಸಿರು ಹೂವು. ನೀಲು ಹೇಳಿದಂತೆ ಭೋಲು ಹಸಿರು ಹೂವನ್ನು ಮಗನ ಬಳಿ ಹಿಡಿದ. ಅದರ ಸುವಾಸನೆಯಿಂದ ಮಗು ತಕ್ಷಣ ಗುಣಮುಖವಾಯಿತು. ಮಗು ಸೇಫ್ ಆಗಿದ್ದನ್ನು ನೋಡಿ ಬೋಲುಗೆ ಸಮಾಧಾನವಾಯಿತು. ಆದ್ರೆ ನೀಲುಗೆ ಈ ಪರಿಹಾರ ಹೇಗೆ ಗೊತ್ತು ಅಂತ ಕೇಳಿದ. ಆ ಬಿಳಿ ವಿಷಕ್ಕೆ ಒಂದು ಅಡ್ಡ ಪರಿಣಾಮವಿದೆ. ಅದನ್ನ ಮುಟ್ಟಿದವರ ಕೈ ಕೂಡ ಬಿಳಿಯಾಗುತ್ತೆ ಅಂತ ನೀಲು ಹೇಳಿದ್ಲು. ಭೋಲು ಕೂಡಲೇ ತನ್ನ ತಮ್ಮ ಮಂಟುವಿನ ಕೈ ಹಿಡಿದು ನೋಡಿದ. ಅದು ಬಿಳಿಯಾಗಿತ್ತು. ಸತ್ಯ ಬಯಲಾಯಿತು. ಸರಿ, ಹಾಗಾದ್ರೆ ಕಥೆಯ ಕೊನೆಯಲ್ಲಿ ಏನಾಯ್ತು ಅಂತ ನೋಡೋಣ. ತನ್ನ ತಮ್ಮನ ಮೋಸದಿಂದ ಕುದಿದು ಹೋದ ಭೋಲು ಮಂಟುವಿಗೆ ಅದೇ ವಿಷದಿಂದ ಶಿಕ್ಷೆ ಕೊಟ್ಟ. ನಂತರ ಕಾಡಿಗೆ ಹಿಂತಿರುಗಿ ತಾನು ಹಿಡಿದಿದ್ದ ಎಲ್ಲಾ ಹಕ್ಕಿಗಳನ್ನು ಭೋಲು ಬಿಟ್ಟುಬಿಟ್ಟ. ನೀಲು ಬಳಿ ಕ್ಷಮೆ ಕೇಳಿದ. ಈ ಕಥೆಯಿಂದ ನಾವು ಕಲಿಯಬಹುದಾದ ಪಾಠಗಳು ಹಲವಾರು. ಬುದ್ಧಿವಂತಿಕೆ, ಸತ್ಯ, ಕ್ಷಮೆ ಹೀಗೆ.